ಸೂಪರ್ ಗುರು. Presented by Ren. Good morning. Morning. Brush ಆಯ್ತಾ? Creamy paste, no? Which one is this? This is Dabur Meswa. It's nice. ನೋಡು ಇವತ್ತು ಕೇಳಿದ ಕಾರಣನೂ ಅದೇ, ಫುಲ್ ಪಳಪಳ ಅಂತ ಪೂರ್ತಿ ದಿವಸ ಫ್ರೆಶ್ ಆಗಿರುತ್ತೆ. ಅಂಡ್ ದೇರ್ಸ್ ಹರ್ಬ್ಸ್ ಎಲ್ಲ ಇದೆ ಇದರಲ್ಲಿ. ಹಲ್ಲನ್ನ ತುಂಬಾ ಬೆಳ್ಳಗ್ ಮಾಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ. ದೆನ್ ಫುಲ್ ಡೇ ಫ್ರೆಶ್ನೆಸ್ ಇರುತ್ತೆ. ಓಕೆ, ಇದೇ ಫ್ರೆಶ್ನೆಸ್ ಜೊತೆ ಟಾಸ್ಕ್ ಹೊಡಿತೀನಿ. ಗೋ. ಸ್ಕ್ರಾಲ್ ಬಂತು. ಬನ್ನಿ. ಆಲ್ ಜೂನಿಯರ್ಸ್ ಅಂಡ್ ಸೀನಿಯರ್ಸ್, ಶುಕ್ರವಾರಕ್ಕೆ ಶುಭ ದಿನ. ಎದುರಾಳಿ ಮಟ್ಟ ಹಾಕೋಕೆ ಗುರಿ ತುಂಬಾ ಮುಖ್ಯ. ಗುರಿಯ ಮೇಲೆ ನಿಮ್ಮ ಏಕಾಗ್ರತೆಯನ್ನು ಪರೀಕ್ಷಿಸುವ ಸಮಯ ಬಂದಿದೆ. ಗುರಿ ಇದ್ದವನು ಲೈಫ್ ಸೂಪರ್ ಗುರು. ನಮಸ್ಕಾರ ಕರ್ನಾಟಕ. ಬೆಂಗಳೂರು. ವೆಲ್ಕಮ್ ಟು ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ಗಳ ವಾರ. ವೀಕ್ಷಕರೇ, ಇವತ್ತು ನಾವು 50ನೇ ಎಪಿಸೋಡ್ಗೆ ಕಾಲಿಟ್ಟಿದ್ದೀವಿ. ಪ್ರತಿಯೊಂದು ಹೆಜ್ಜೆಗೂ ನಮ್ಗಳ ಜೊತೆ ನೀವ್ ನಿಂತು ಪ್ರೋತ್ಸಾಹಿಸಿ ಬೆಂತಟ್ಟಿದ್ದೀರಿ. ಇನ್ನು ಮುಂದೇನು ಸಹ ನಿಮ್ಮ ಪ್ರೋತ್ಸಾಹ ಹೀಗೆ ಇರ್ಲಿ ಅಂತ ಕನ್ನಡ ಕುಲಕೋಟಿಗೆ ವಂದಿಸ್ತಾ 50ನೇ ಎಪಿಸೋಡ್ ನ ಶುರು ಮಾಡೋಣ. ಮಾತು ಮುಂದುವರ್ಸಕ್ಕಿಂತ ಮುಂಚೆ ನಮ್ಮ ಜೋಡಿ ವಾರಿಯರ್ಸ್ ನ ಕರೆಯೋಣ. Let's welcome ಜೋಡಿ ವಾರಿಯರ್ಸ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಹೆಂಗಿದ್ದೀರಾ ಜೋಡಿ ವಾರಿಯರ್ಸ್? ಇವತ್ತಿನ ಸ್ಪೆಷಲ್ ಏನಿರ್ಬೋದು? ಟಾಸ್ಕ್ ದಿನ ಇರುತ್ತೆ. ಟಾಸ್ಕ್ ಇಲ್ಲ ಅಂದ್ರೆ ಅದು ಸ್ಪೆಷಲ್. ಹೌದು. ಶಾಕ್ ಶುಕ್ರವಾರ ಪ್ರತಿ ವಾರ ಬಂದೇ ಬರುತ್ತೆ. ಸೊ ಎಷ್ಟು ಟಾಸ್ಕ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಟೈಮ್ ಹೆಂಗ್ ಹೋಗ್ತೀವಿ ಗೊತ್ತಾ? ಯಾಕಂದ್ರೆ ಒಳಗಡೆ ಕ್ಯಾಲೆಂಡರ್ ಇಲ್ಲ, ಟಿವಿ ಇಲ್ಲ, ನ್ಯೂಸ್ ಪೇಪರ್ ಇಲ್ಲ, ವಾಚ್ ಇಲ್ಲ, ಮೊಬೈಲ್ ಇಲ್ಲ. ಸೊ ಇವತ್ತಿನ ಸ್ಪೆಷಲ್ ನಾವು 50 ಎಪಿಸೋಡ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಶಿಲ್ಪ, 50ನೇ ಎಪಿಸೋಡ್ ಇವತ್ತು ಏನ್ ಅನಿಸ್ತಾ ಇದೆ? ಸರ್ ನಿನ್ನೆ ಮೊನ್ನೆ ಬಂದಂಗಿದೆ. ಆಕ್ಚುಲಿ 50th ಅಂತ ಗೊತ್ತೇ ಆಗ್ತಿಲ್ಲ. ನೀನ್ ಇಲ್ಲ ಸೆಟ್ಲ್ ಆಗೋಂಗಿದೆ ಸರ್. ಒಂಥರ ನಮ್ದೇ ಮನೆ ತರ ಆಗ್ಬಿಟ್ಟಿದೆ. ಆಗಿದ ತಕ್ಷಣ ಅಲ್ಲಿ ಒಂಥರ ದೇರ್ ಇಸ್ ಲಿಮಿಟೆಡ್ ಬೌಂಡ್ರಿ. ಅದಕ್ಕೆ ನಮ್ಮ ಓನರ್ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಖಾಲಿ ಮಾಡಿಸಿ, ಎಲ್ಲರೂ ಔಟ್ ಸೆಟ್ಲ್ ಆಗೋ ಪ್ರೋಗ್ರಾಮ್ ಇದೆ ಇಲ್ಲಿ. ದೇವಮ್ಮ, ನಾನು ಇಷ್ಟಿನ ಗಂಟೆ ಇದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಆಯ್ತದೆ ಸರ್. ಹೆಮ್ಮೆ ಆಯ್ತದೆ, ತುಂಬಾ ಖುಷಿ ಆಯ್ತದೆ. ನಾನು ಇಷ್ಟಿನ ಗಂಟೆ ಇದ್ದೀನಲ್ಲ. ಬಟ್ ದೇವಮ್ಮ, ಐ ಲೈಕ್ ಯುವರ್ ಇನ್ನೋಸೆನ್ಸ್. ವಾಟ್ ಎವರ್. ಮುಂದೆ ಇರೋ 3 ವಾರಗಳು ತುಂಬಾ ಇಂಪಾರ್ಟೆಂಟ್. ಸೊ 3 ವಾರದಲ್ಲಿ ಡಿಸೈಡ್ ಆಗುತ್ತೆ ಲೈಫ್ ಸೂಪರ್ ಗ್ರೂಪ್ ಪಟ್ಟ ಯಾರಿಗೆ ಹೋಗುತ್ತೆ ಅಂಡ್ 10 ಲಕ್ಷ ಯಾರಿಗೆ ಸೇರತ್ತೆ ಅನ್ನೋದು. ಅಂತೂ ಇಂತೂ ಬಹಳಷ್ಟು ಕಸರತ್ನ ಮಾಡಿ 50ನೇ ಎಪಿಸೋಡ್ಗೆ ಕಾಲಿಟ್ಟಿದ್ದೀರಾ. 50ನೇ ಎಪಿಸೋಡ್ ನ ಶುರು ಮಾಡಕ್ಕಿಂತ ಮುಂಚೆ ಸಚಿನ್ ಅಂಡ್ ವುಮೆನ್ ಇವತ್ತು 50ನೇ ಎಪಿಸೋಡ್ ಮತ್ತು ಎಲ್ರಿಗೂ ಒಂದು ಒಳ್ಳೆ ಅವಕಾಶ. ಏನು ಅಂದ್ರೆ 50ನೇ ಎಪಿಸೋಡ್ ಗೆಲ್ಲೋರು 50ನೇ ಎಪಿಸೋಡಿನ ಲೈಫ್ ನ ಎತ್ತಿದ ಒಂದು ಹಿರಿಮೆಗೆ ಪಾತ್ರ ಆಗ್ತಾರೆ. ಅದು ಯಾವತ್ತೂ ಅವ್ರ ಲೈಫ್ ಅಲ್ಲಿ ಒಂದು ಮೆಮೊರಬಲ್ ಮೊಮೆಂಟ್ ಆಗಿ ಉಳಿಯುತ್ತೆ. ನಾನು 50ನೇ ಎಪಿಸೋಡ್ ಅಲ್ಲಿ ಹೊಡೆದೆ ಅಂತ. ಸೊ ಅದೊಂದು ಮೋಟಿವೇಶನ್ ಆಗ್ಲಿ. ಎಲ್ಲರೂ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಹಾಕಿ ಲೈಫ್ ಹೊಡಿಯಕ್ಕೆ ಪ್ರಯತ್ನ ಪಡಿ. ಓಕೆ, ಇವತ್ತಿನ ಟಾಸ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಕ್ಚುಲಿ ನೀವುಗಳು ಒಂದ್ ಮನೇಲಿ ಇದ್ಕೊಂಡು ಅಣ್ಣ, ತಮ್ಮ, ಅಕ್ಕ, ತಂಗಿ, ಫ್ರೆಂಡ್ಸ್ ಎಲ್ಲ ಸಂಬಂಧಗಳನ್ನ ಎಂಜಾಯ್ ಮಾಡಿದೀರಾ. ಅದ್ರ ಮಧ್ಯೆನೋ ಪೈಪೋಟಿ ಅಂತ ಬಂದಾಗ ಕಾಂಪಿಟೇಷನ್ ನಿಂತಿದ್ದೀರಾ. ಅದು ಅಪ್ಪ ಮಗ ಇರ್ಬೋದು, ತಾಯಿ ಮಗ ಇರ್ಬೋದು. ಅವ್ರಿಗೆ ತೊಡೆ ತಟ್ಟಿದೀರಾ, ಚಾಲೆಂಜ್ ಹಾಕಿದೀರಾ. ಅವ್ರನ್ನ ಮಿತ್ರರನ್ನೇ ಶತ್ರುವಾಗಿ ನೋಡಿದೀರಾ. ಮನೆ ಒಳಗೆ ಹೋದ್ಮೇಲೆ ಅದೇ ಶತ್ರುಗಳನ್ನ ಮಿತ್ರನಾಗಿ ಮಾಡ್ಕೊಂಡಿದೀರಾ. ಹತ್ತಿದೀರಾ, ನಕ್ಕಿದೀರಾ, ಎಂಜಾಯ್ ಮಾಡಿದೀರಾ. ಆದ್ರೆ ಇವತ್ತು ನಿಮ್ಮ ಆಪೋನೆಂಟ್ ಗಳನ್ನ ಅಂದ್ರೆ ನಿಮ್ಮ ಆಪೋನೆಂಟ್ ಗಳ ಬುಡಾನ ಅಳ್ಳಾಡ್ಸೋ ಸಮಯ. ನಮ್ಮ ಶತ್ರುಗಳನ್ನ ಮೇಲೆ ಅಟ್ಯಾಕ್ ಮಾಡೋದಷ್ಟೇ ಅಲ್ಲ, ಅವರ ಬುಡಾನ ನಾವು ಅಲ್ಲಾಡ್ಸಿದ್ರೆ ಮಾತ್ರ ಅವ್ರು ಹೆದರಕ್ ಸಾಧ್ಯ, ಸೋಲಕ್ ಸಾಧ್ಯ. ಈ ತರದ ಕಿಚ್ಚನ ನಾವು ಚಾಣಕ್ಯನಲ್ಲಿ ನೋಡ್ಬೋದು. ಅವನೊಂದಿನ ನಡ್ಕೊಂಡು ಹೋಗ್ತಿರುವಾಗ ಒಂದು ಮುಳ್ಳಿನ ಗಿಡದ ಬುಡ ಅವನನ್ನ ಎಡು ಬೀಳೋ ಹಾಗೆ ಮಾಡುತ್ತೆ. ಹಾಗೇನ್ ಮಾಡ್ತಾನೆ ಚಾಣಕ್ಯ? ತನ್ನ ಸ್ಟ್ರೆಂತ್ ಎಲ್ಲ ಬಳಸಿ ಆ ಗಿಡದ ಬುಡಾನ ಕಿತ್ತು ಬಿಸಾಕ್ತಾನೆ. ಅಷ್ಟಕ್ಕೆ ಬೀಳಲ್ಲ, ಮನೆಗೆ ಹೋಗ್ತಾನೆ, ಸಕ್ಕರೆ ನೀರನ್ನ ರೆಡಿ ಮಾಡ್ತಾನೆ, ತಂದು ಆ ಬುಡಕ್ಕೆ ಹುಯ್ತಾನೆ. ಆ ಬುಡ ಏನಾದ್ರೂ ಉಳ್ಕೊಂಡಿದ್ರೆ ಆ ಸಕ್ಕರೆ ನೀರಿಂದ ಇರುವೆಗಳು ಅದನ್ನು ತಿಂದು ಧ್ವಂಸ ಮಾಡ್ಲಿ, ನಾಶ ಮಾಡ್ಲಿ. ತನ್ನನ್ನ ಎಡು ಬೀಳೋ ಹಾಗೆ ಮಾಡೋರ್ ಮೇಲೆ ದ್ವೇಷ ಇಟ್ಟರೆ ಚಾಣಕ್ಯನ ರೀತಿ ಇಡಬೇಕು ಅಂತ ಪ್ರೂವ್ ಮಾಡ್ತಾನೆ, ಹೇಳ್ತಾನೆ. ಇವತ್ತು ನಿಮ್ಮ ಎದುರಾಳಿಗಳ ಬುಡ ಅಲುಗಾಡಿಸೋ
ಟಾಸ್ಕ್. ಸೊ ಇವತ್ತಿನ ಟಾಸ್ಕ್ ಏನಂದ್ರೆ ನಿಮ್ಮ ಮುಂದೆ ಕಾಣ್ತಾ ಇರುವಂತ 10 ಅಡಿ ಪ್ಲಾಟ್ಫಾರ್ಮ್ ಮೇಲೆ 2 ಮರದ ಹಲಗೆನ ನಾವಿಟ್ಟಿದೀವಿ. ಆಪೋನೆಂಟ್ ಟೀಮ್ ಇಂದ ಒಬ್ಬೊಬ್ರು ಬಂದು ಒಂದೊಂದು ಹಲಗೆ ಮೇಲೆ ನಿಲ್ತೀರಾ ಆಪೋಸಿಟ್ ಆಗಿ. ನಿಮ್ಮ ಕೈಗೆ ಒಂದು ಕೊಡ್ಲಿನ ಕೊಟ್ಟಿರ್ತೀವಿ. ಆ ಕೊಡ್ಲಿಯಿಂದ ಆಪೋನೆಂಟ್ ನಿಲ್ತಿರುವಂತ ಆ ಮರದ ಹಲಗೆನ ಕಟ್ ಮಾಡ್ತೀರಾ. ಯಾರು ಬೇಗ ಆಪೋನೆಂಟ್ ನಿಂತಿರುವಂತ ಆ ಒಂದು ಮರದ ಹಲಗೆನ 2 ತುಂಡು ಮಾಡಿ ನಿಮ್ಮ ಆಪೋನೆಂಟ್ ನ ಕೆಳಗ್ ಬೀಳಿಸ್ತಿರೋ ಅವಾಗ ಅವರು ಆ ರೌಂಡ್ ನ ವಿನ್ನರ್ ಆಗ್ತಾರೆ. ಕೇಳಕ್ ತುಂಬಾ ಸಿಂಪಲ್ ಆಗಿದೆ, ಆದ್ರೆ ಯಾರ ಬುಡ ಯಾರು ಅಲ್ಲಾಡಿಸ್ತಾರೆ ನೋಡೇ ಬಿಡೋಣ. ಆದ್ರೆ ಇಲ್ಲಿ ಇಂಡಿವಿಜುವಲ್ ಆಗಿ ಹೋಗ್ತೀರಾ. ಮೊನ್ನೆ ಆದಂಗೆ ಸೇಮ್ ಜೋಡಿ ವಿನ್ ಆದ್ರೆ ಲೈಫ್ ಸೀದಾ ಅವ್ರ ಕೈಗೆ ಹೋಗುತ್ತೆ. ಸೊ ಪ್ರತಿಯೊಬ್ಬರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಎಫರ್ಟ್ ಮುಖ್ಯ ಆಗತ್ತೆ. ಇಬ್ರು ಕೂಡ ಚೆನ್ನಾಗಿ ಆಡ್ಬೇಕಾಗತ್ತೆ. ಯಾವ ಜೋಡಿ ಅದನ್ನ ಅತಿ ಕಮ್ಮಿ ಟೈಮ್ ಅಲ್ಲಿ ಇಬ್ರು ಕೂಡ ಗೆದ್ದು ನಿಲ್ತಾರೋ ಅವರಿಗೆ ಇವತ್ತಿನ 50ನೇ ಎಪಿಸೋಡ್ ನ ಲೈವ್ ಹೋಗುತ್ತೆ ಮತ್ತು ಅವರಾಗ್ತಾರೆ ರೇನ್ ಶೈನಿಂಗ್ ಸ್ಟಾರ್ ಆಫ್ ದ ಡೇ. ಸೊ ಈ ಚಾಲೆಂಜ್ ನಲ್ಲಿ ಬಾಯ್ಸ್ ಅಲ್ಲಿ ಫಸ್ಟ್ ರೌಂಡ್ ನ ಆಡಕ್ ಬರ್ತಾ ಇದ್ದಾರೆ ಸಚಿನ್ ಅಂಡ್ ಕಿಟ್ಟಿ. ಓಕೆ ಸಚಿನ್ ಅಂಡ್ ಕಿಟ್ಟಿ, ರೆಡಿನಾ? ಅವರು ಕಮ್ಮಿ ಟೈಮ್ ಅಲ್ಲಿ ನಿಮ್ಮ ಎದುರಾಳಿ ಬುಡಾನ ಕತ್ತರಿಸ್ತೀರಿ, ಅವರು ಇವತ್ತಿನ ವಿನರ್ ಆಗ್ತಾರೆ. ಚೌ ಶುರು ಮಾಡೋಣ. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಆಕ್ಸ್ನ ಹಿಡ್ಕೊಂಡು ಹೊಡಿಬೇಕಾರೆ ಮೊದಲೇ ಕೈಯಲ್ಲಿ ಗುಳ್ಳೆಗಳೆಲ್ಲ ಬಂದಿತ್ತು, ಫುಲ್ ಓಪನ್ ಆಗಿತ್ತದಲ್ಲ, ಅದ್ರ ಮೇಲೂ ಅದನ್ನ ಹಿಡ್ಕೊಂಡು ಹೊಡಿಬೇಕಾರಂತೂ ಫುಲ್ ಕಿತ್ಕೊಂಡ್ ಬರ್ತಾ ಇತ್ತದು. ಏನಾಗ್ತಾ ಇದೆ? ನಾನು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಧ್ಯೆ ಆ ಕಡೆ ಈ ಕಡೆ ಮಧ್ಯೆ ಸರಿಯಾಗಿ ತಲೆಗಳು ಹೊಡಿತಾ ಇದೀನಿ. ಏನ್ ಬೀಳ್ತಾನೆ ಎಲ್ಲ ಸಕ್ಕ ಟೈಮ್ ಹಿಡಿತು. ಎಲ್ಲೊಂದ್ ಕಡೆ ನನ್ನ ಆ ಪೋರ್ಷನ್ ಬಿಟ್ಟು ಒಂದೊಂದ್ಸತಿ ಸೈಡ್ಗೆ ಹೋಗ್ತಾ ಇತ್ತು. ಆ ಫೋಕಸ್ ಕರೆಕ್ಟಾಗಿ ಸಿಗ್ತಾನೆ ಇರಲಿಲ್ಲ ನನಗೆ. ಐಡಿಯಾ ಮಾಡು. ನೋಡ್ತಾ ಇದ್ದೆ ಕಿಟ್ಟಿ ಆಲ್ಮೋಸ್ಟ್ ಹೊಡಿತಿದ್ದಾನೆ. ಒಳ್ಳೆ ದಬಾ 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 ಅಂತ ದಬಾಕ್ತಿದ್ದ. ನಾನು ಅಷ್ಟೇ ಹೊಡಿಬೇಕು ಅಂತ ಹೊಡಿತಿದ್ದೆ. ಫೋರ್ಸಲ್ಲಿ ಹೊಡಿಬೇಕಾದ್ರೆ ಆ ಮಿಸ್ ಆಗುತ್ತಲ್ಲ, ಆ ಮೂಮೆಂಟ್ ಬಂದು ಉರ್ದೋಗುತ್ತೆ. ಯಾಕಂದ್ರೆ ಕರೆಕ್ಟಾಗಿ ಜಾಗಕ್ಕೆ ಬೀಳ್ದೇ ಇದ್ರೆ ಫುಲ್ ಎನರ್ಜಿ ಹಾಕಿದೆಲ್ಲ ವೇಸ್ಟು. ರಿಲ್ಯಾಕ್ಸಿಂಗ್ ಮಾಡಲಿದ್ದಾರೆ, ಟೈಮ್ ವೇಸ್ಟ್ ಮಾಡಬೇಡಿ. ಓಹೋ ಏನ್ ಬೀಳುತ್ತೆ ಕಿಟ್ಟೆ? ಸಚಿನ್ ಬೀಳ್ತಾನೆ. ಸಚಿನ್ ಬುಡಕ್ಕೆ ಸಂಚಕಾರ. ಹೋಗ್ತಾ ಕೈ ನಡಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಕೈ ನಡಬೇಕಾರೆ ಹೊಡಿಬೇಕಾರೆ ಬೇರೆ ಕಡೆ ಹೋಗ್ತಿತ್ತು ಕೊಡ್ಲಿ. 4:45 ನಿಮಿಷ ಆಗಿದೆ. ಪಾಸ್ ಮಾಡಮ್ಮ, ಟೈಮ್ ಸೆಟ್ ಮಾಡ್ಬೇಕು ನೀನು. ಸಚಿನ್ ಡೋಂಟ್ ಗಿವ್ ಅಪ್. ಸಚಿನ್ ಯು ಕ್ಯಾನ್ ಡು ಇಟ್. ಗುಡ್, ವೆರಿ ಗುಡ್. ಸ್ವಲ್ಪ ಇದೆ. ಕಮಾನ್ ನೋ ರಿಲ್ಯಾಕ್ಸಿಂಗ್. ಕಮಾನ್. ಒಂದ್ ಸ್ವಲ್ಪ ಅದು ಅಲ್ಲಿಗೆ ಬಿರುಕ್ ಬಿಡ್ತಿತ್ತು. ಪರ್ಕ್ ಅಂತ ಬಿರುಕ್ ಬಿಡೋ ಟೈಮಲ್ಲಿ ಸಚಿನ್ ಸ್ವಲ್ಪ ಇನ್ನೂ ಗಾಬರಿ ಅದ. ಹೊಡೆಯೋದು ಸ್ವಲ್ಪ ಒಂದು ನರ್ವಸ್ ಆಗಿ ಸ್ವಲ್ಪ ಕೊಡ್ಲಿನ ಸ್ಟಾಪ್ ಮಾಡ್ತಿದ್ದ. ಕಿಟ್ಟಿ ಏನೋ ಸ್ಟ್ರಾಟಜಿ ಮಾಡಿದ್ದಾನೆ. ಲೂಸ್ ಮಾಡ್ತಾ ಇದ್ದಾನೆ ಒಂದು ಎಂಡ್ನ. ವೆರಿ ಗುಡ್ ಸ್ಟ್ರಾಟಜಿ ಕಿಟ್ಟಿ. ಟೈಮ್ ಓಡ್ತಾ ಇದೆ. 7 ನಿಮಿಷ ಕಂಪ್ಲೀಟ್ ಆಗಿದೆ. ಕಿಟ್ಟಿ ಬೇಗ ಬಾಲ್ ತೊಡಿ ಕಿಟ್ಟಿ. ಐಡಿಯಾ ಮಾಡ್ಕೊಂಡು ಹೊಡಿಯೋ. ಐಡಿಯಾ ಮಾಡ್ಕೊಂಡು ಹೊಡಿಯೋ ಕಿಟ್ಟಿ.
ಕಿಟ್ಟಿ ಹೊಡಿಯೋದು ನೋಡೋದು, ಪುನಃ ನಾನು ಅಯ್ಯೋ ಅವ್ನು ಹೊಡಿತದಲ್ಲ, ಅವನಷ್ಟು ಕಂಪ್ಲೀಟ್ ಮಾಡಿದ್ನಲ್ಲ, ಪುನಃ ನಾನು ಹೊಡಿಯೋದು. ಈಡಲ್ಲಿ ಹೊಡೆದ್ರೆ ಒಂದ್ ಎತ್ತಿ ರಪ್ಪ ಅಂತ ಲಾಸ್ಟ್ ಹೊಡೆದ ತಕ್ಷಣ ಕಟ್ ಆಗೋಯ್ತು, ಅವ್ನ್ ಬುಡ ಬಿದ್ದೋಯ್ತು. ಬಿದ್ದೆ ಏನೋ ಯಾವ್ದೋ ಮರದ ಪೀಸ್ ಬಂದು ಲೆಫ್ಟ್ ಟೈಸ್ಗೆ ಟಾಪ್ ನಂಗೆ ಬಿತ್ತು. ನನಗೆ ಜೀವ ಹೋದಂಗೆ ಆಗ್ಬಿಡ್ತು. ಟಾಸ್ ಮಾಡಿ ಇವತ್ತು ಕಡೆ ಈ ಥರ ಸುಸ್ತು ಆಗಿಲ್ಲಮ್ಮ. ಆ ಕೊಡ್ಲೇನೆ ಸುಮಾರು ತೂಕ ಇರುತ್ತೆ, ಹೊಡಿಬೇಕಾದ್ರೆ ಆಗಲ್ಲ, ಪವರ್ ಬೇಕು. ಏನಾಯ್ತು? ಮುಂಚೆ ಹೊಡೆದ ಅಭ್ಯಾಸ ಇರ್ಲಿಲ್ಲ, ಮಾರ್ಕ್ ಇರೋ ಕಡೆನೇ ನೀಟಾಗಿ ಹೊಡಿತಾ ಇದೆ, ಇಲ್ಲೊಂದ್ ಕಡೆ ಆ ಕಡೆ ಸ್ವಲ್ಪ ಮಿಸ್ ಆಗ್ತಿತ್ತು ಹೊಡಿಯೋದು. ಆಕ್ಚುಲಿ ಅದು ಬರೀ ಫಿಸಿಕಲ್ ಗೇಮ್ ಅಲ್ಲ, ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಒಂದಷ್ಟು ಐಡಿಯಾಸ್ ಇದೆ. ಬಳಸಿ 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 ಐಡಿಯಾ ಬಳಸಿ ನೋಡೋಣ ಯಾರು ಐಡಿಯಾ ಬಳಸ್ತಾರೆ. ಕಿಟ್ಟಿ ಏನ್ ಮಾಡಿದ್ಯಮ್ಮ? ಮುಷ್ಟಿ ಕಟ್ಟಿ ಇಷ್ಟಿನ ಸೃಷ್ಟಿ ಮಾಡಿ ಬೆಂಚ್ ನ ಹೊಡೆದಾಕಿದ್ದೀನಿ ಸರ್. ಫಸ್ಟ್ ರೌಂಡ್ ಅಲ್ಲಿ ಸಚಿನ್ ಮತ್ತು ಕಿಟ್ಟಿ ಹೋಗ್ತಾರೆ, ಕಿಟ್ಟಿ ವಿನ್ನರ್ ಆಗ್ತಾರೆ. ಓಕೆ, ಈಗ ಸೆಕೆಂಡ್ ರೌಂಡ್ ಅಲ್ಲಿ ಬರ್ತಾ ಇರೋರು ಯಾರು? ಕೊಡ್ಲಿ ಅಷ್ಟೇ ಉದ್ದ ಇರೋ ನಮ್ಮ ಆಂಟ್ ವುಮನ್ ಶಮಾ ಅವರು. ಅವ್ರಿಗೆ ಆಪೋಸಿಟ್ ಆಗಿ ಬರ್ತಾ ಇದ್ದಾರೆ ನಮ್ಮ ಟೆರಿಬಲ್ ದೇವಮ್ಮ. ಓಕೆ ಬನ್ನಿ ನೋಡೋಣ ಯಾರು ಬಿಡ ಯಾರು ಹೊಡೆದಾಕ್ತಾರೆ ಅಂತ. ಬನ್ನಿ ಪೊಸಿಷನ್ ತಗೊಳ್ಳಿ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಬರ್ತಾ ಇರೋರು ಯಾರು? ಕೊಡ್ಲಿ ಅಷ್ಟೇ ಉದ್ದ ಇರೋ ನಮ್ಮ ಆಂಟ್ ವುಮನ್ ಶಮಾ ಅವರು. ಅವ್ರಿಗೆ ಆಪೋಸಿಟ್ ಆಗಿ ಬರ್ತಾ ಇದ್ದಾರೆ ನಮ್ಮ ಟೆರಿಬಲ್ ದೇವಮ್ಮ. ಓಕೆ ಬನ್ನಿ ನೋಡೋಣ ಯಾರು ಬಿಡ ಯಾರು ಹೊಡೆದಾಕ್ತಾರೆ ಅಂತ. ಬನ್ನಿ ಪೊಸಿಷನ್ ತಗೊಳ್ಳಿ. ದೇವಮ್ಮವ್ರೆ ಹೇಳಿ ಸರ್. ಕೊಡ್ಲಿ ಕಾಳ್ಗಕ್ಕೆ ರೆಡಿನಾ? ಎಸ್ ಸರ್. ಓ ರೆಡಿ ಇದಾರೆ. ಸೊ ನಿಮ್ಮ ಟೈಮ್ ಶುರು ಆಗತ್ತೆ. In 3, 2, 1. ಅರ್ಜೆಂಟ್ ಇಲ್ಲ, ಆರಾಮಾಗಿ ಮಾಡಿ. ಇದು ನೋಡಿದ್ರೆ ಇಷ್ಟು ದಪ್ಪ ಕಟ್ಟಿಗೆ ನನ್ನ ಕೈಯಿಂದ ಕಡೋಕೆ ಶಕ್ಯನೇ ಇಲ್ಲ ಅಂತದೆ. ಅದು ಹೇಗೆ ಕಟ್ ಮಾಡೋ ಮೆಥಡ್ ನನಗೆ ಗೊತ್ತಾಗಿದೆ. ಸೂಪರ್ ಶಮಮ್ಮ, ಅದು ಯಾವ ತರ ಹೊಡೆದ್ರೆ ಜಾಸ್ತಿ ಹೋಗುತ್ತೆ, ಚಿಪ್ ಎದುರಿಗಿರುತ್ತೆ ಯೋಚನೆ ಮಾಡಿ. ಫಾಸ್ಟ್ ಒಂದ್ಸತಿ ಈ ಕಡೆ ಒಂದ್ಸತಿ ಈ ಕಡೆ ಹೊಡಿರಿಮ್ಮ. ಮೇಲ್ಗಡೆ ಭಾರ ಎತ್ತರ ಇತ್ತಲ್ಲ, ಕೆಳಗಡೆ ನೋಡು ತಲೆ ಸುತ್ತಾ ಇತ್ತು. ನನಗೆ ಕೆಚ್ಚಕ್ಕೆ ಸುಸ್ತಾಯ್ತಿಲ್ಲ, ಕೆಳಗಡೆ ನೋಡ್ತಾ ಇರೋದಕ್ಕೆ ನನಗೆ ತುಂಬಾನೇ ಭಯ ಆಯ್ತಿತ್ತು. ನಾನು ಹೇಳ್ದಂಗೆ ಮಾಡಿ. ಐಡಿಯಾ ಸೂಪರ್ ಐಡಿಯಾ. ಹೊಡಿದಮ್ಮ ಆಗೋಗ್ಬೇಕು, ಹೊಡಿದಮ್ಮ ಬೇಗ. ಓ ದೇವಮ್ಮ ಸೂಪರ್, ಕಮಾನ್ ದೇವಮ್ಮ. ಒಂದು ನಿಮಿಷ ಅಷ್ಟೇ ಹೊಡೆದಕ್ಕೆ ಬೇಗ. ದೇವ ಕಮಾನ್ ಹೊಡಿರಿ ಈಗ. ಹೊಡಿಬೇಕಾದ್ರೆ ಗಟ್ಟಿ ಅಲ್ಲಿಗೆ, ಅದು ಕೊಬ್ಬಣ ಇದ್ದಂಗಿತ್ತು ಅಲ್ಲಿಗೆ, ತುಂಬಾನೇ ಗಟ್ಟಿ. ಹೊಡಿತಾ ಇದ್ರೆ ಒಂಚೂರು ಚಕ್ಕೆ ಬರಲ್ಲ. ದೇವಮ್ಮ ಚಕ್ಕೆ ಚಕ್ಕೆ ಆಡ್ತಾ ಇದ್ದಾರೆ. ಐಡಿಯಾ ಸೂಪರ್ ದೇವಮ್ಮ, ಬ್ರಿಲಿಯಂಟ್ ಐಡಿಯಾ. ವ್ಯತ್ಯಾಸ ಇದೆ, ಹೋಟೆಲ್ ಮರ ಎಲ್ಲ ಕಡ್ದು ಆಡಿ ನಿಮಿಷ ಉಸಿರಾಡಿ. ಹೊಡಿತಾ 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 ಸುಸ್ತಾಯ್ತದೆ. ನೀರು ನೀರು ಅಂತೀನಿ, ಆಗುದೇ ಇಲ್ಲ. ದೇವಮ್ಮ ಅವ್ರು ಹೊಡಿತೀರ ಸ್ಟಾರ್ಟ್ ಮಾಡಿದ್ರು. ನೀರೇನು ಜ್ಯೂಸ ಕುಡೀರಿ. ಅವರು ಕನ್ಸಿಸ್ಟೆಂಟ್ ಆಗಿ ಹೊಡಿತಾ ಇದ್ದಾರೆ. ವೆರಿ ಗುಡ್ ಕ್ಷಮ ಅವರೇ. ಎಲ್ಲರೂ ವೀಕ್ ಅಂತಾರಲ್ಲ, ಇದೊಂದು ಬೇಗ ಮಾಡಿದರೆ ನನಗೊಂದು ಶಬಾಷ್ಗಿರಿ ಸಿಗುತ್ತೆ ಇಲ್ಲ ಅಂತ ಅಂದ್ಬಿಟ್ಟು ಅವಳು ನಿಂತ್ಕೊಂಡವ ನಾನು ಕಡಿತಾನೆ ಇದ್ದೆ. ಸೂಪರ್ ನೋಡಿ, ಆಮೆ ಮೂಲಕ ಕತೆ ವೆರಿ ಗುಡ್. ಮಾರ್ಕ್ ಮಾಡಿ ಕರೆಕ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಬಾಯೆಲ್ಲ ಒಣಗೋಯ್ತು, ನೊರೆ ತರನು ಬತ್ತಾ ಇಲ್ಲ, ಉಗುಳು ಬತ್ತಾ ಇಲ್ಲ. ತುಂಬಾನೇ ಕಷ್ಟಪಟ್ಟೆ. ಹೊಡಿರಿ ಆಗೋಯ್ತು ಇನ್ನೊಂದು ಸ್ವಲ್ಪ ಹೊತ್ತು. ಟೈಮ್ ಇಂಪಾರ್ಟೆಂಟ್.
ದೇವಮ್ಮ ಎಲ್ಲೋ ಹೊಡೆದು ಸ್ವಲ್ಪ ರೆಸ್ಟ್ ತಗೊಂಡಿದ್ರು. ಇವರು ಹೊಡಿತಾನೆ ನನಗೆ ಫುಲ್ ಶಾಕು, ಏನು ಇಷ್ಟ ಚೆನ್ನಾಗಿ ಹೊಡಿತಿದ್ದಾರೆ ಅಂತ. ದೇವಮ್ಮ ಮತ್ತೆ ಕ್ಷಮಾ ಅವರು ಅದ್ಭುತವಾಗಿ ಆಡ್ತಾ ಇದ್ದಾರೆ. ನೋಡೋಣ, ದೇವಮ್ಮ ಅವರು ಆಲ್ಮೋಸ್ಟ್ ಮುಗಿಸಿದ್ದಾರೆ. ನೋಡೋಣ ಯಾರು ಗೆಲ್ತಾರೆ. ಆಗೋಯ್ತು ಹೊಡೆದ್ಬಿಡಿ. ತೇಮರ ಆಗ್ಲಿ ಎಷ್ಟರಾಗ್ಲಿ ತುಂಡು ಮಾಡ್ಬೇಕು ಅಂತ ಹಠ ಮಾಡ್ಕೊಂಡಿರ್ತೀವಿ. ಬರೀ ಬಾಯಲ್ಲಿ ಪೀಸ್ ಪೀಸ್ ಅಂತ ಹೇಳೋದಲ್ಲ, ಪೀಸ್ ಮಾಡಿ ಬೇಗ. ನೋಡಿರಿ ಪಿಚ್ಚು. ಅವಳು ಕಳೆದ ತಕ್ಷಣ ಪಾಪ ನಾನು ತಳಗೆ ಬೀಳದ ಹಾಗೆ ನೋಡ್ಕೊಂಡು ಯೋಗಿ ಸರ್ ಮೇಲೆ ಎತ್ತಿದ್ದೆ. ನೀರು ಕೊಡಿ. ಹೇಳಿ ಅಮ್ಮ, ಏನಾಯ್ತು ಅಂತ ಸುಸ್ತಾಗ್ತಿದ್ಯಾ? ಎಕ್ಸ್ಟ್ರಾಡಿನರಿ ಫೈಟ್ ಕ್ಷಮಾ ಮತ್ತು ದೇವಮ್ಮ ನಡುವೆ. ಸಚಿನ್ ಸರ್, ಕ್ಷಮಾ ಅವರ ಆ್ಯಂಡ್ ವುಮನ್ ಸಾಧನೆ ಬಗ್ಗೆ ಏನ್ ಹೇಳ್ತೀಯಪ್ಪ? ಸರ್ ಅದು ಆಂಟ್ ಇದೇನಿದೆ 24/7 ವರ್ಕ್ ಮಾಡ್ತಾನೆ ಇರುತ್ತೆ ಅಂತ ಹೇಳ್ದೆ. ಅದೇ ತರ ಇವ್ರು ಸುಸ್ತಾಗಿ ನಿಂತ್ಕೊಂಡ್ರೆ ಇವ್ರು ಹೊಡಿತಾನೆ ಇದ್ರು. ಅದೊಂದು ತುಂಬಾನೇ ಖುಷಿ ಆಯ್ತು ಸರ್. ತುಂಬಾ ಎಫರ್ಟ್ ಅಂತೂ ಕಂಪ್ಲೀಟ್ ಆಗಿ ಹಾಕಿದ್ದಾರೆ. ವಂಡರ್ಫುಲ್. ಕ್ಷಮಾ ಎಫರ್ಟ್ಗೆ, ದೇವಮ್ಮ ವಿಕ್ಟ್ರಿಗೆ ಒಂದು ಚಪ್ಪಾಳೆ. ಶರತ್ ಏನ್ ಹೇಳ್ತೀಯಪ್ಪ ದೇವಮ್ಮ ಅವ್ರ ಸಾಧನೆ ಬಗ್ಗೆ? ಸೂಪರ್ ಸರ್. ಅವ್ರು ನಿನ್ನೆ ಏನ್ ಹೇಳಿದ್ರು ನನಗೆ ಅದನ್ನ ಮಾಡಿ ತೋರಿಸಿದ್ದಾರೆ. ಶರತ್ ಸರ್, ನಿನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಎಸ್ ಸರ್, ಡಬಲ್ ಆಗಿದೆ ಈಗ. ಮುಂದಿನ ರೌಂಡ್ ಅಲ್ಲಿ ಬರ್ತಾ ಇರೋದು ನಮ್ಮ ಬೇಬಿ ಅಂಡ್ ಮಿಲಿಟರಿ ಅಂಕಲ್. ಮುಂದಿನ ರೌಂಡ್ ಅಲ್ಲಿ ಬರ್ತಾ ಇರೋದು ನಮ್ಮ ಬೇಬಿ ಅಂಡ್ ಮಿಲಿಟರಿ ಅಂಕಲ್. ಫರ್ನಾಂಡಿಸ್ ಸರ್, ಹೊಡಿಲೇಬೇಕು ಇವತ್ತು. ಎಸ್ ಸರ್. ಓಕೆ, ವೆರಿ ನೈಸ್. ಶಿಲ್ಪಾ ಹೇಳ್ಕೊಟ್ಟಿದ್ಯಾ? ಆಕ್ಚುಲಿ ಅವರೇ ಹೇಳಿದ್ರು ಬಿಫೋರ್ ದ ಆಪೋನೆಂಟ್ ಕಿಲ್ಸ್ ಯು ಶುಡ್ ಕಿಲ್ ಹಿಮ್ ಅಂತ ಟ್ರೈನ್ ಮಾಡಿದ್ರು. ಸೊ ವಿಲ್ ಡೂ ಇಟ್. ಓಕೆ, ಸೊ ವೆರಿ ನೈಸ್. ಅದೇ ಜೋಶಲ್ಲಿ ಈ ಕೊಳ್ಳಿ ಕಾಳ್ಗಾನಲ್ಲಿ ರಾಮಪ್ಪ ಅವ್ರು ಗೆಲ್ತಾರ, ಫರ್ನಾಂಡಿಸ್ ಅವ್ರು ಗೆಲ್ತಾರ, ನೋಡೇ ಬಿಡೋಣ. ಇಬ್ರು ಟೇಕ್ ಪೊಸಿಷನ್. ನಿಮ್ಮ ಟೈಮ್ ಶುರು ಆಗುತ್ತೆ. ಇನ್ 3, 2, 1. ಈ ಕೊಡ್ಲಿ ಕೆಲಸಗಳು ಇಂಥದ್ದೆಲ್ಲ ಮಾಡಿ ಅನುಭವ ಇತ್ತು ನನಗೆ. ಫುಲ್ ಎನರ್ಜಿಲಿ ದೂರಕ್ಕೆ ಚಕ್ಕೆನ ಹಾರಿಸ್ತಾ ಇದ್ದಾರೆ. ನೋಡೋಣ. ಅವ್ ಹೊಡಿತಾ ಇರೋ ಟೈಮಲ್ಲಿ ಆ ವುಡನ್ ಪೀಸಸ್ ಎಲ್ಲ ಹಂಗೆ ಸರ ಪಟಾಕಿ ಹಾಕಿದಾಗ ಮೇಲೆಲ್ಲ ಹೆಂಗೆ ಸಿಡಿಯುತ್ತೆ ಆ ತರ ಇದೆಲ್ಲ ಸಿಡಿತಾ ಇತ್ತು. ಓ, ಚೆನ್ನಾಗಿ ಹೊಡಿತಾರೆ ಫರ್ನಾಂಡಿಸ್ ಅವರು. ಸೂಪರ್ ಹೊಡಿತಾರೆ. ಪ್ಲಾನ್ ಮಾಡಿ ನಮ್ಮಪ್ಪ ವೇಸ್ಟ್ ಮಾಡಬೇಡಿ, ಎನರ್ಜಿ ವೇಸ್ಟ್ ಮಾಡ್ಕೋಬೇಡಿ, ಐಡಿಯಾ ಮಾಡಿ. ರಾಮಪ್ಪ ಎಷ್ಟು ಸ್ಟ್ರಾಂಗ್ ಇರಲಿ ಅದನ್ನು ನೆನೆಸದೆ ನಮ್ಮ ಟಾಸ್ಕ್ನಲ್ಲಿ ಕಾನ್ಸಂಟ್ರೇಷನ್ ಮಾಡಿ ನಾನು ಲೀಡ್ ತಗೊಂಡೆ. ರಾಮಪ್ಪ ಕರೆಕ್ಟ್. ಆ ಲೈನ್ ಸ್ಟ್ರಾಂಗ್ ಆಗಿ ಫಿಟ್ ಮಾಡಿ. ಹಲಿಗೆಗಳನ್ನ ಉದ್ದುದ್ದ ಸೀಳೋದು ಭಾಳ ಈಸಿ. ಅಡ್ಡಡ್ಡ ಕಟ್ ಮಾಡೋದಿದೆಯಲ್ಲ ಎಂಥವ್ರಿಗೆ ಆಗಲಿ ಕಷ್ಟ ಆಗಲ್ಲ. ಸೂಪರ್ ಆಡ್ತಾರೆ ಇಬ್ರು. ಯಾರು ಫಸ್ಟ್ ಬಿಡ್ತಾರೆ ನೋಡೋಣ. ಬಲೆ ಅಲ್ಲೋಡೆ ಫರ್ನಾಂಡಿಸ್ ಅವರು ಸ್ಟಾಮಿನಾ ಇಲ್ಲ, ಒಂದು ಎಕ್ಸ್ಟ್ರಾರ್ಡಿನರಿ ಹೊಡಿತಾರೆ. ನೋಡ್ರಿ ನಮ್ಮಪ್ಪ ಫುಲ್ ಎಫರ್ಟ್. ಈ ಕಟ್ಟಿಗೆ, ಹಸಿ ಕಟ್ಟಿಗೆಯನ್ನೆಲ್ಲ ಕಟ್ ಮಾಡ್ತಿದ್ದೆವು. ಈ ಫ್ಲ್ಯಾಂಕ್ ಒಣಗಿದ್ರಿಂದ ಕಟ್ ಮಾಡಲು ತುಂಬಾ ಕಷ್ಟ ಆಗಿತ್ತು. ಸೂಪರ್. ಒಂದ್ ಕಡೆ ಮುಂದ್ಗಡೆ ಹಾಕೊಂಡು ಎಬ್ಬಿ ಒಂದ್ಸತಿ. ಸೂಪರ್. ಆ ಮೂಮೆಂಟ್ ಗೊತ್ತಾಗ್ತಿತ್ತು. ಅವ್ರು ರಾಮಪ್ಪ ನಿಂತಿರೋದು ಕೆಳಗಡೆ ಹಿಂಗ್ ಕ್ರ್ಯಾಕ್ ಆಗ್ತಿರೋದು, ಡೌನ್ ಹೋಗ್ತಿರೋದು ಗೊತ್ತಾಗ್ತಿತ್ತು ನನ್ಗೆ. ಓಕೆ, ಇನ್ನೊಂದ್ 2-3 ಏಟ್ ಕರೆಕ್ಟ್ ಆಗಿ ಒಂದ್ ಇದ್ರಲ್ಲಿ ಹೊಡ್ಬಿಟ್ಟಿದ್ರೆ ಬಿದ್ದೋಗ್ಬಿಡ್ತಿದ್ರು ಅವರು. ಫೈನಲ್ ಸ್ಟೇಜಿಗೆ ಬರುವಾಗಲೇ ಎಂತಾಯ್ತು, ನನ್ನ ಕೊಡಲಿ ಆ ನಾಚ್ನಲ್ಲಿ ಸಿಕ್ಕಿಬಿದ್ದಿತ್ತು.
ರಾಮಪ್ಪ ಅವ್ರು ಚಾನ್ಸ್ ತಗೊಂಡ್ರು, ಒಂದು ಸರ್ಟನ್ ಲೆವೆಲ್ ಅಲ್ಲಿ ಹೋಗ್ತಿತ್ತು, ಅದು ಅವ್ರಿಗೆ ಇನ್ನೂ ಒಂಥರ ಅಡ್ವಾಂಟೇಜ್ ಆಗ್ಬಿಟ್ಟು. ಫೈನಲಿ ಆ ಕೊಡಲಿ ಸಿಕ್ಕಿ ಬಿದ್ರಿಂದ ಎಂಥದ್ದು ಮಾಡ್ಲಿಕ್ಕೆ ಆಗ್ಲಿಲ್ಲ. ವಂಡರ್ಫುಲ್. ಕಮ್ಮಿ ನಿಮಿಷಗಳಲ್ಲಿ ರಾಮಪ್ಪ ಅವರೇ ಟ್ರೈ ಮಾಡಿದ್ದಾರೆ ನಿಮಿಷಾಂಬೆ ಅನುಗ್ರಹದಿಂದ. ರಾಮಪ್ಪರೇ ಸರ್ ಏನ್ ಸ್ಟ್ರಾಟಜಿ ಮಾಡ್ಕೊಂಡಿರಿ, ಎಷ್ಟು ವರ್ಕೌಟ್ ಆಯ್ತದು? ಅವರಲ್ಲಿ ಒಂದ್ ಕಡೆ ಸಿಕ್ಕಾಕೊಂಡಿದ್ದಾಗ ನನ್ನ ಸ್ಪೀಡ್ ಇನ್ನೂ ಜಾಸ್ತಿ ಆಗೋಯ್ತು, ಇದೇ ಚಾನ್ಸ್ ಅಂತೇಳಿ ಮುರಿದಾಕ್ಬಿಟ್ಟೆ. ಸೂಪರ್, ಇಬ್ರು ಎಫರ್ಟ್ ಚೆನ್ನಾಗಿತ್ತು. ಓಕೆ ಗುರುಗಳೇ, ನೆಕ್ಸ್ಟ್ ರೌಂಡ್ ಅಲ್ಲಿ ನಾವು ಕಲ್ಸೋಣ. ಪಾರ್ಟ್ನರ್ ಸೋತಿರೋದನ್ನ ಗೆದ್ದು ಬ್ಯಾಲೆನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಶಿಲ್ಪಾ, ಇನ್ನೊಂದು ಕಡೆ ಸೌಮ್ಯ. ಏನ್ ಹೇಳ್ತೀಯ ಸೌಮ್ಯ ಈಗ? ಸರ್ 100% ಹೊಡಿತೀನಿ ಸರ್. ಶಿಲ್ಪಾ ಗೆಲ್ಲೇಬೇಕು ನೀನೀಗ. ಅವಳು ಎಷ್ಟು ಕಮ್ಮಿ ಟೈಮ್ ತಗೊಳ್ತಾಳೋ ಅದಕ್ಕಿಂತ ಕಮ್ಮಿ ಟೈಮ್ ಅಲ್ಲಿ ಮುಗಿಸಿದ್ರೆ ಲೈಫ್ ಡೈರೆಕ್ಟ್ ಆಗಿ ನಿಮಗೆ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಶಿಲ್ಪಾ ಅಂಡ್ ಸೌಮ್ಯ ಟೇಕ್ ಪೊಸಿಷನ್. ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1 ಓಕೆ, ಕರೆಕ್ಟ್ ಫೋಕಸ್ ಮಾಡಿ ಹೊಡಿರಿ. ನನಗೇನಾಗಿತ್ತು ಅಂದ್ರೆ ತಲೆ ಎತ್ತೋ ಟೈಮಲ್ಲಿ ಸಪೋಸ್ ಕೊಡ್ಲಿ ಇಂಕರ್ ಫೇಸಾಗಿ ನಾನು ತಲೆಗೆ ಹೊಡ್ಕೊಂಡ್ಬಿಟ್ರೆ ನಾನು ಇದೆಲ್ಲ ನನಗೆ ಒಂಥರ ಎಕ್ಸ್ಟ್ರಾ ತಲೆಯಲ್ಲಿ ಥಾಟ್ಸ್ ಎಲ್ಲ ಬರ್ತಾ ಇತ್ತು. ಈಗ ಹಿಂದೆ ಬರ್ಬೋದು, ಅಲ್ಲೇ ಮಾಡ್ತಾ ಇದ್ರೆ ಉಪಯೋಗ ಇಲ್ಲ, ಅದಾದ್ಮೇಲೆ ಓಪನ್ ಆಗುತ್ತೆ. ಅದನ್ನ ಬೇರೆ ಐಡಿಯಾ ಮಾಡ್ತೀಯಾಳೆ. ಸಿಂಗಲ್ ಆಗಿ ನಿಂತ್ಕೊಂಡು ಓಡಾಡೋದೇ ಕಷ್ಟ. ಅದ್ರ ಮೇಲೆ ಆ ಕೊಡ್ಲಿ ಇಟ್ಕೊಂಡು ಎತ್ತಿ ಹೊಡಿತಾ ಇರ್ಬೇಕಾದ್ರೆ ಎಲ್ಲಿ ಬ್ಯಾಲೆನ್ಸ್ ತಪ್ಪಿ ನಾನೇ ಹಿಂದೆ ಬಿದ್ದೋಗ್ತೀನೋ ಅನ್ನೋ ಭಯ ಆಯ್ತು. ಅದು ಎಲ್ಲಿ ಕಟ್ಟಾಗ್ತಿತ್ತು, ಏನಾಗ್ತಿತ್ತು ನನಗೆ ಒಂದಂದ್ರೆ ಒಂದು ಅರ್ಥ ಆಗ್ತಿರ್ಲಿಲ್ಲ. ಹೊಡಿತೀನಿ ಎಲ್ಲೂ ಒಂದು ಗ್ರೂವೇ ಕಾಣಿಸ್ತಿಲ್ಲ ನನಗೆ. ಪಕ್ಕದಲ್ಲಿ ಶಿಲ್ಪ ನೋಡ್ತೀನಿ, ನಿಧಾನ ಕುಡ್ತಾ ಇದ್ದಾಳೆ ಚಿಕ್ಕ ಚಿಕ್ಕದಾಗೆ. ಬಟ್ ಹೊಡಿಬೇಕು, ಅವಳನ್ನ ಬೀಳಿಸ್ಬೇಕು, ಅಷ್ಟೇ ತರಳಿದ್ದು. ರಿಲ್ಯಾಕ್ಸ್ ಮಾಡುವಾಗ ಸ್ವಲ್ಪ ಟೈಮ್ ಯೂಸ್ ಮಾಡ್ಕೊತಾಳೆ. ಹೊಸ ಐಡಿಯಾ ಮಾಡಿದ್ಲು. ಹೊಡೆದೆ ಆ್ಯಂಡ್ ಫೈನಲಿ ಲಾಸ್ಟ್ ಇನ್ನೇನು ಸ್ವಲ್ಪ ಇದೆ. ಆ ಕಡೆ ಶಿಲ್ಪ ನಂದು ಹೊಡೆದೇ ಇರಲಿಲ್ಲ. ಕರೆಕ್ಟ್ ಮುರಿದೋಗುತ್ತದು. ಬಿಡ್ಬೇಡ, ಹೊಡೆ. ಜೋರಾಗಿ ಹೊಡೆ, ಬಿದ್ದೋಗುತ್ತೆ. ಸೊ ವಾಟ್ ಡಿಡ್ ಐ ಡು? ನನಗೆ ಆ ಟೈಮಲ್ಲಿ ಬಂದಿದ್ದು ಆ ರಟ್ಟೆ ಬಲ್ದಲ್ಲೂ ಐ ಜಸ್ಟ್ ಅವಳನ್ನ ಸೋತೋಗ್ಬಿಟ್ಟೆ, ಮತ್ತೆ ಇದ್ರಲ್ಲೂ ಮತ್ತೆ ಅವಳು ಸೋತೋಗ್ಬಿಟ್ಟೆ. ಲೈಕ್ ಏನಾಯ್ತು ಶಿಲ್ಪಾ? ಐ ಗೇವ್ ಅ ಬ್ಯಾಡ್ ಪರ್ಫಾರ್ಮೆನ್ಸ್ ಅಂಡ್ ಐ ಲಾಸ್ಟ್ ಅಷ್ಟೇ. ಅಂದ್ರೆ ಒಪ್ಕೊಂತಾ ಇದೆಯಾ ಸೌಮ್ಯಂಗಿಂತ ನಾನು ವೀಕ್ ಇದ್ದೀನಿ ಅಂತ? ನೆವರ್. ಅಂಡ್ ಯಾ, ಐ ಹ್ಯಾವ್ ಲಾಸ್ಟ್ ಇಟ್. ಯೆಸ್, ದಟ್ ಡಸಂಟ್ ಮೀನ್ ಐ ಆಮ್ ವೀಕ್. ಒಟ್ಟಲ್ಲಿ ಜೋಡಿ ವಿನ್ನರ್ಗಳಾಗಿ ರಾಮಪ್ಪ ಮತ್ತೆ ಸೌಮ್ಯ ಅವರು ಗೆದ್ದು ನಿಂತಿದ್ದಾರೆ. ಈ ರೌಂಡ್ ಅಲ್ಲಿ ಬರ್ತಾ ಇರೋರು ಲಕ್ಷ್ಮೀ ಸಿದ್ದಿಯಮ್ಮ ಅಂಡ್ ಭೋಜಮ್ಮ. ಕಣ್ಣಲ್ಲಿ ಕಾಲಿನ ಹಿಂದೆ ಆಕ್ಷನ್ ಮಾಡ್ತಿತ್ತು. ನಿಂತಾಗ ನನಗೆ ಗೊತ್ತಿತ್ತು ಅವಳನ್ನು ಹೆಂಗಿದ್ರು ಸದೆ ಬಡದೆ ಬಡಿತೀನಿ ಅಂತ ಹೇಳಿ. ಓಕೆ, ಈ ರೌಂಡ್ ಅಲ್ಲಿ ಬಂದಿರೋದು ಕಾಡಿನ ರಾಣಿ ಲಕ್ಷ್ಮೀ ಸಿದ್ದಿಯಮ್ಮ, ಆ ಕಡೆ ಕೊಡಗಿನ ರಾಣಿ ಭೋಜಮ್ಮ. ಯಾರು ಕೂಡ ಅಲ್ಲಾಡಿಸ್ತಾರೆ ನೋಡೋಣ. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1 ಕಮಾನ್ ಭೋಜಮ್ಮ. ನಮಗೆ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೂಪರ್ ಐಡಿಯಾ ಭೋಜಮ್ಮ, ಸೂಪರ್ ಐಡಿಯಾ. ಬೇಗ ಸಿದ್ದಿಯಮ್ಮ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಇಲ್ಲ.
ಸ್ವಲ್ಪ ಕಾಡ ಐಡಿಯಾ ಬಿಟ್ಟು ನಾಡ ಐಡಿಯಾನು ಮಾಡಿ. ಆಚೆ ಈಚೆ ಹೊಡಿತಿದ್ದೆ, ಮೇಲ್ಗಡೆಯಿಂದಲೇ ಸೈಡ್ ಬಿಡಿಸ್ಕೊಂಡು ಬರ್ತಾ ಇದ್ದೆ. ಯಾಕಂದ್ರೆ ಮೇಲ್ಗಡೆ ಸೈಡ್ ಬಿಡದಿದ್ದರೆ ಈ ಮಧ್ಯಭಾಗದಲ್ಲಿ ಕೊಡ್ಲಿ ಸಿಕ್ಕಾಕೊಳ್ತೇನೆ ಅಂತ ನನಗೆ ಐಡಿಯಾ ಗೊತ್ತಿತ್ತು. ಕಡ್ದೆ ಬಾಯಿ ಒಣಗ್ ಬಂತು. ಈ ಕೈ ರಟ್ಟೆ ಎಲ್ಲ ಬರ್ತಾನೆ ಇರ್ಲಿಲ್ಲ. ಅವ್ರಿಗೆ ಸಖತ್ ಅಡ್ವಾಂಟೇಜ್ ಇದೆ, ಯಾಕಂದ್ರೆ ಸಿದ್ದಿಯಮ್ಮ ತೂಕ ಇದ್ದಾರೆ. ಸಿದ್ದಿಯಮ್ಮ ನೀವು ಅಷ್ಟೇ ಹೊಡೆದ್ರೆ ಅವ್ರ ತೂಕಕ್ಕೆ ಬೀಳ್ತಾರೆ. ಭೋಜಮ್ಮ ಏನ್ ಕಮ್ಮಿ ತೂಕ ಇಲ್ಲ. ಮುರಿದೋಗುತ್ತೆ ಭೋಜಮ್ಮ. ಹೊಡಿ. ಒಂದು ಕಾಲು ಭಾಗ ಇದೆ ಅಂತ ಹೇಳುವಾಗ 2 ಸಲ ಕೊಡ್ಲಿದ ಹಿಂಭಾಗದಿಂದ ಬಡ್ದೆ. ಭೋಜಮ್ಮ ಕರೆಕ್ಟ್ ಹೋಗುತ್ತೆ. ಕಾಳಗದ ಕೊನೆಯಲ್ಲಿ ಆಕಸ್ಮಿಕವಾಗಿ ತಲೆಗೆ ಪೆಟ್ಟು ಬಿದ್ದು ಮೂರ್ಛೆ ಹೋದ ಸಿದ್ದಿಯಮ್ಮನವರಿಗೆ ಪ್ರಥಮ ಚಿಕಿತ್ಸೆ ನೀಡಿದ್ದರಿಂದ ಸಿದ್ದಿಯಮ್ಮನವರು ಎಚ್ಚರಗೊಂಡ್ರು. ವಾಟ್ ಎ ಪರ್ಫಾರ್ಮೆನ್ಸ್. ಅದಕ್ಕಿಂತ ಮುಂಚೆ ಸಿದ್ದಿಯಮ್ಮ ಆರೋಗ್ಯ ಹೇಗಿದೆ? ಪರವಾಗಿಲ್ಲ ಸರ್. ಪರವಾಗಿಲ್ವಾ? ನೀವು ತುಂಬಾ ಧೈರ್ಯವಂತರು ನಮ್ಮ ಟೀಮಲ್ಲಿ, ಹಾಗಾಗಿ ಇಮಿಡಿಯೇಟ್ ರಿಕವರ್ ಆದ್ರೆ ವಾಪಸ್ ಬಂದು ನಿಂತ್ಕೊಂಡ್ರಿ. ಈಗ ಓಕೆನಾ? ಓಕೆ ಸರ್. ಓಕೆ ಕಿಟಿ, ನೀನ್ ಗೆದ್ದಿದ್ದೆ, ಸಿದ್ದಿಯಮ್ಮ ಸೋತ್ರು. ಈಗ ಏನೇನು ಆಪ್ಷನ್ಸ್ ಇದೆ? ಈಗ ಭೋಜಮ್ಮ ಗೆದ್ದಿದ್ದಾರೆ, ಅಭಿ ಗೆಲ್ಲೇಬೇಕು. ಗೆದ್ರೆ ಎಷ್ಟು ಟೈಮಲ್ಲಿ ಗೆಲ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಬಿಕಾಸ್ ರಾಮಪ್ಪ ಮತ್ತು ಸೌಮ್ಯ ಆಲ್ರೆಡಿ ಜೋಡಿಯಾಗಿ ಗೆದ್ದಿದ್ದಾರೆ. ಆ ಕಡೆ ದೇವಮ್ಮ ಗೆದ್ದಿದ್ದಾರೆ. ಶರತ್ ಗೆಲ್ಲೇಬೇಕು. ರಾಮಪ್ಪ ಮತ್ತು ಸೌಮ್ಯ ಜೋಡಿಗೆ ಕಾಂಪಿಟೇಷನ್ ಕೊಡ್ಬೇಕಾದ್ರೆ. ಸರ್ ರೆಡಿ ಸರ್. ಓಕೆ, ಇನ್ಯಾಕ್ ತಡ? ಓಕೆ, ಶರತ್ ನಬಿ ಟೇಕ್ ಪೊಸಿಷನ್. ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. Come on, ಶರತ್. ಅಭಿ ಐಡಿಯಾ ಮಾಡು ಅಭಿ. ಓ ಅಕ್ಕ ಕ್ರಾಕ್ ಆಗ್ತಾ ಇದೆ. 5 ಮಿನಿಟ್ಸ್ ಆದ ತಕ್ಷಣ ಫುಲ್ ಎಕ್ಸಾಸ್ಟ್ ಆಗೋದೆ. ಈ ತರ ಕೈ ಎಲ್ಲ ಹಿಡ್ಕೊಬಿಡ್ತು, ಮತ್ತೆ ತೈಸು ಕೈ ಅಂತೂ ಇಲ್ಲಿ ಫೀಲೇ ಮಾಡಕ್ಕಾಗ್ತಿರಲ್ಲ. ಸಿಕ್ಕಾಬಟ್ಟೆ ಸುಸ್ತಾಗ್ತಿತ್ತು, ಬಾಯೆಲ್ಲ ಒಣಗೋಯ್ತು. ಅಕ್ಕ 4 ಗೇಟ್ ಹೊಡಿ ಹಂಗೆ. ಅಕ್ಕ ಶಕ್ತಿ ಮತ್ತು ಯುಕ್ತಿ ಎರಡು ಸೇರಿದೆ. ಮುಂದೆ ಹೊಡಿತಿದ್ದೆ, ಲೈಕ್ ನನ್ ಫಾಸ್ಟ್ ಆಗ್ತಿತ್ತು. ಮತ್ತೆ ಅವನು ನೋಡಿದೆ, ಅವನು ಕರೆಕ್ಟ್ ಆಗಿ ಒಂದು ಟೆಕ್ನಿಕಲ್ ಹೊಡಿತಿದ್ದ. ಕಾಲಿ ಕಡೆ ಶರತ್ತಿಂದ ಆ ಕಡೆ ಕಾಲು ಹೊಡಿತಾ ಇರ್ಬೇಕಾದ್ರೆ ಕೊಡ್ಲಿನೇ ಸಿಗಾಕೊಂಡ್ಬಿಡ್ತು. ಸಿಗಾಕೊಂಡಿದ್ದೇನಾಯ್ತು, ಈ ಕಡೆ ಬೆಂಡ್ ಮಾಡಿದೆ. ಅವಾಗ ಒಂದು ಸ್ವಲ್ಪ ಕ್ರಾಕ್ ಬಿಟ್ಕೊಳ್ತು. ಇಬ್ರು ಒಂದೇ ರೇಂಜ್ ಅಲ್ಲಿ ಇದ್ದೀರಾ. ಹೊಡಿ ಶರತ್, ಹೊಡಿ, ಮುರಿಯುತ್ತೆ. ಇನ್ನೊಂದು 4 ಗೇಟ್ ಹೊಡಿದ್ಬಿಟ್ರೆ ಮುಗಿದೋಯ್ತು ಅಂದ್ಬಿಟ್ಟು ಆ ಪ್ಲಾಟ್ಫಾರ್ಮ್ ನನ್ನ ವೈರಿ ಅಂತ ಹಿಡ್ಕೊಂಡು ನೆನ್ಸ್ಕೊಂಡು ಎತ್ತಿ ಹೊಡೆಯಕ್ಕೆ ಶುರು ಮಾಡಿದೆ. ಕರೆಕ್ಟ್ ಆಗಿ 4 ಗೇಟ್. ಸೂಪರ್ ಗರೋ, ಲೈಫ್ ಸೂಪರ್ ಗರೋ. ಐ ವಾಸ್ ಡೌನ್. ಸೊ ಮತ್ತೆ ಬೇಜಾರು, ವೀಕ್ ಆಗ್ತಾ ಇದೀವ ಏನು ಅಂತ ಗೊತ್ತಾಗಿಲ್ಲ. ಈ ವೀಕಲ್ಲಿ ಪೂರ್ತಿ ಜಸ್ಟ್ ಅಲ್ಲಿ ಮಿಸ್ ಆಗ್ತಾನೆ ಇತ್ತು. ಸೂಪರ್ ಆಯ್ತಪ್ಪ ಲಾಸ್ಟ್ ರೌಂಡ್. ಇಬ್ರು ಕೂಡ ಹತ್ರ ಗುರುಗಳೇ. ಜಸ್ಟ್ ಮಿಸ್ ಅಲ್ಲಿ ಅಭಿ ಗೆದ್ದ. ಬಟ್ ವಂಡರ್ಫುಲ್ ಅಭಿ, ಸೂಪರ್.
ಶರತ್ ಏನಾಯ್ತು? ಐಡಿಯಾ ಹೆಂಗ್ ಮಾಡಬೇಕು ಅಂತಿತ್ತು, ಸೊ ವೇ ಆಫ್ ಹಿಟ್ಟಿಂಗ್ ಇತ್ತಲ್ಲ ಸರ್, ಅದು ರಾಂಗ್ ಆಯ್ತು. ಓಕೆ, ಸೊ ಗುರುಗಳೇ, ಇಲ್ಲಿಗೆ 2 ಜೋಡಿಗಳು ಸೀನಿಯರ್ ಮತ್ತೆ ಜೂನಿಯರ್ ಪೇರ್ಗಳಾಗಿ ವಿನ್ ಆಗಿದ್ದಾರೆ. ಒಂದು ಕಡೆ ಸೌಮ್ಯ ರಾಮಪ್ಪ, ಇನ್ನೊಂದು ಕಡೆ ಭೋಜಮ್ಮ ಅಭಿ. ಇವರಿಬ್ರಲ್ಲಿ ವಿನ್ನರ್ ಯಾರಾಗ್ತಾರೆ ಇವತ್ತಿನ ರೇನ್ ಶೈನಿಂಗ್ ಸ್ಟಾರ್? ಈ ಒಂದು ಟಾಸ್ಕಿನ ವಿನ್ನರ್ ಈ ಒಂದು ಲೈವ್ ಹೋಗ್ತಾ ಇದೆ, ಅದನ್ನ ಅನೌನ್ಸ್ ಮಾಡೋ ಟೈಮ್ ಇವಾಗಲ್ಲ, ಡಿಸ್ಕಷನ್ ಟೈಮ್ ಅಲ್ಲಿ. ಹೋಗೇ ಬಿಟ್ರಲ್ಲಪ್ಪ. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು, ಟಿವಿ ಮುಂದೆ ಕುತ್ಕೊಂಡವನೇ. ವೆಲ್ಕಮ್ ಬ್ಯಾಕ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗ್ರೂಪ್ ಪವರ್ಡ್ ಬೈ snapdeal.com. ಇದು ಜನರೇಷನ್ಗಳ ವಾರು. ಇವತ್ತು ಶಾಕ್ ಶುಕ್ರವಾರ, ಅಂದ್ರೆ ನಮ್ಮನ್ನ ಬಿಟ್ಟು ಒಂದು ಜೋಡಿ ಇವತ್ತು ಮನೆಯಿಂದ ಆಚೆ ಹೋಗುತ್ತೆ. ಅದರ ಜೊತೆ ನಾವೆಲ್ಲರೂ ಹಾಫ್ ಸೆಂಚುರಿನ ಬಾರಿಸ್ತಾ ಇದೀವಿ. 50ನೇ ಎಪಿಸೋಡ್ ದಿನಾನೇ ನಮ್ಮನ್ನೆಲ್ಲ ಬಿಟ್ಟು ಶಾಶ್ವತವಾಗಿ ಇಲ್ಲಿಂದ ಆಚೆ ಹೋಗ್ತಾ ಇದ್ದಾರೆ ಅನ್ನೋ ಸಂಕಟ. ಯಾರು ಆ ಜೋಡಿ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಮೊದಲು ನಾವ್ ಹೇಳಿದ್ದು ಯಾವ್ದಾದ್ರು ಒಂದು ಪೇರ್ ಗೆದ್ರೆ ಲೈಫ್ ಡೈರೆಕ್ಟ್ ಆಗಿ ಅವ್ರ ಕೈಗೆ ಹೋಗುತ್ತೆ ಅಂತ. ಆದ್ರೆ ನಮಗ್ ಸಿಕ್ಕಿದ್ದು 2 ಜೋಡಿ ವಿನ್ನರ್ಸ್. ಒಂದು ಕಡೆಗೆ ಅಭಿ ಮತ್ತೆ ಭೋಜಮ್ಮ, ಇನ್ನೊಂದು ಕಡೆ ರಾಮಪ್ಪ ಅವರು ಮತ್ತೆ ಸೌಮ್ಯ. ಸೊ ನಿಮ್ಮಿಬ್ರಲ್ಲಿ ಯಾರಿಗೋಗುತ್ತೆ 50ನೇ ಎಪಿಸೋಡ್ನ ಲೈವ್? ರಾಮಪ್ಪ ಯಾರಿಗೋಗಿರ್ಬೋದು? ನಾನು ಚೆನ್ನಾಗಿ ಮಾಡಿದ್ದೀನಿ, ಸೌಮ್ಯನು ಚೆನ್ನಾಗಿ ಮಾಡಿದ್ದಾಳೆ. ಸೊ ಭೋಜಮ್ಮ ಮತ್ತು ಅಭಿ ಟೀಮ್ ನೀವು ಚೆನ್ನಾಗಿ ಮಾಡಿದ್ರಿ ಅಂತ ನೀವು ಅನ್ಕೋತಾ ಇದ್ದೀರಿ? ನನ್ನ ಅನಿಸಿಕೆ ಸರ್. ನಿಮ್ಮ ಅನಿಸಿಕೆ? ಹೌದು. ಈ ಕಡೆ ಸರ್ ಭೋಜಮ್ಮ ಅವ್ರು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮಾಡಿದ್ರು, ನಂದು ಸ್ವಲ್ಪ ಟೈಮ್ ತಗೊಳ್ತು, ಬಟ್ ಸ್ಟಿಲ್ 95%. ಆಕ್ಚುಲಿ ಎರಡೂ ತಂಡದಲ್ಲಿ ಸೀನಿಯರ್ಸ್ ಫಾಸ್ಟ್ ಮಾಡಿದ್ರು, ಜೂನಿಯರ್ಸೇ ಟೈಮ್ ತಗೊಂಡಿದ್ರು. ಇಷ್ಟು ಮಾತ್ರ ಗ್ಯಾರಂಟಿ ಕೊಡ್ಬೋದು. ಸೌಮ್ಯ ತಗೊಂಡಂತ ಟೈಮ್ 9 ನಿಮಿಷ 44 ಸೆಕೆಂಡ್. ಆದ್ರೆ ಅಭಿ ತಗೊಂಡಂತ ಟೈಮ್ 8 ನಿಮಿಷ 46 ಸೆಕೆಂಡ್. ಸೊ ಜೂನಿಯರ್ಸ್ ಲೆಕ್ಕ ತಗೊಂಡ್ರೆ ಅಭಿ ಕಮ್ಮಿ ಟೈಮಲ್ಲಿ ವುಡನ್ ಪ್ಲಾಂಕ್ ನ ಹೊಡೆದಿದ್ದಾರೆ. ಸೊ ಇವಾಗ ಸೀನಿಯರ್ಸ್ ತಗೊಂಡಂತ ಟೈಮ್ ನ ಹೇಳೋದ್ರಿಂದ ಗೊತ್ತಾಗತ್ತೆ ಇವತ್ತಿನ ಲೈಫ್ ಯಾರಿಗೆ ಹೋಗುತ್ತೆ ಅಂತ. ಈ ಕೊಡ್ಲಿ ಕಾಳಗದ ವಿನ್ನರ್ ಯಾರು? ಆ ಜೋಡಿನ ಅನೌನ್ಸ್ ಮಾಡುವಂತ ಟೈಮ್. ಆದ್ರೆ ಅದಕ್ಕಿಂತ ಮುಂಚೆ ನಾವಿಬ್ರು ಜೋಡಿಯಾಗಿ ಹೋಗಿ ಲೈಫ್ ಎತ್ಕೊಂಬಂಬ್ರ. ಓಕೆ, ಈಗ ಸೀನಿಯರ್ಸ್ ತಗೊಂಡಿರುವಂತ ಟೈಮ್ ನ ಹೇಳೋ ಸಮಯ. ರಾಮಪ್ಪ ಅವರು ಫರ್ನಾಂಡಿಸ್ ಅವರು ನಿಂತಿರುವಂತ ಹಲ್ಗೆನ ಕಟ್ ಮಾಡೋದಕ್ಕೆ ತಗೊಂಡಂತ ಟೈಮ್ 6 ನಿಮಿಷ 27 ಸೆಕೆಂಡ್. ಅದೇ ಭೋಜಮ್ಮ ಅವರು ಹಲ್ಗೆನ ತುಂಡು ಮಾಡೋದಕ್ಕೆ ತಗೊಂಡಂತ ಟೈಮ್ 5 ನಿಮಿಷ 13 ಸೆಕೆಂಡ್. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. 50ನೇ ಸಂಚಿಕೆಯ ಲೈವ್ ಹೋಗ್ತಾ ಇದೆ. ಕಿತ್ತಾಡ್ಕೊಳ್ಳೋ ಸೀನಿಯರ್ ಮತ್ತು ಜೂನಿಯರ್ ಜೋಡಿ ಭೋಜಮ್ಮ ಮತ್ತು ಅಭಿ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು. ಸೊ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀವಿ. ಈ ದಿನದ ಯಾವ ಜೋಡಿ ಅತಿ ಕಳಪೆ ಪ್ರದರ್ಶನ ಕೊಡ್ತು, ಯಾವ ಜೋಡಿ ಡೇಂಜರ್ ಝೋನ್ಗೆ ಬರ್ತಾ ಇದ್ದಾರೆ. ಓಕೆ, ಅಭಿ ಮತ್ತು ಭೋಜಮ್ಮ ಬನ್ನಿ. ಸಚಿನ್ ಮತ್ತು ಕ್ಷಮಮ್ಮ ಅವ್ರದ್ದು ಇಬ್ಬರ ಎಫರ್ಟ್ ಸ್ವಲ್ಪ ಕಡಿಮೆ ಇತ್ತು. ಸೊ ನಾವು ವೋಟ್ ಮಾಡ್ತಾ ಇರೋದು ಸಚಿನ್ ಮತ್ತು ಕ್ಷಮಮ್ಮ ಅವರು. ಅಗೇನ್ ವೀಕ್ ಪರ್ಫಾರ್ಮೆನ್ಸ್ ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್ ಇಬ್ಬರು ಗೆದ್ದಿಲ್ಲ. ಇವತ್ತಿನ ಪರ್ಫಾರ್ಮೆನ್ಸಲ್ಲಿ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ, ಅದರಿಂದ ಅದು ಅವ್ರಿಗೆ ಮಾಡ್ತಿದ್ದೀನಿ. ಇಬ್ಬರು ಜೋಡಿಗಳು ಗೆದ್ದಿಲ್ಲ.
ಇವತ್ತಿನ ಟಾಸ್ಕಲ್ಲಿ ಸಚಿನ್ ಮತ್ತು ಕ್ಷಮಾ ಮೇಡಮ್ ಅವ್ರದ್ದು ತುಂಬ ಪೂರ್ ಪರ್ಫಾರ್ಮೆನ್ಸ್ ಇತ್ತು, ಅದಕ್ಕಾಗಿ ಅವ್ರನ್ನ ಔಟ್ ಮಾಡ್ತಾರೆ. ಸಚಿನ್ಗಿರೋ ಅಬಿಲಿಟಿಗೆ ಅವನು ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು, ಸೊ ಅವನಿಗೆ ಔಟ್ ಮಾಡ್ತಿದ್ದೆ. ಐವತ್ತನೇ ಸಂಚಿಕೆಯ ಶಾಕ್ ಶುಕ್ರವಾರದ ವೋಟಿಂಗ್ ಮುಗಿದಿದೆ, ರಿಸಲ್ಟ್ ಬಂದಿದೆ. ಮೊದಲನೇ ವೋಟ್ ಹೋಗುತ್ತೆ ಶಿಲ್ಪಾನ್ ಫರ್ನಾಂಡಿಸ್. ಎರಡನೇ ವೋಟ್ ಹೋಗ್ತಾ ಇದೆ ಸಚಿನ್ ಅಂಡ್ ಕ್ಷಮಾ. ಅನದರ್ ವೋಟ್ ಶಿಲ್ಪಾನ್ ಫರ್ನಾಂಡಿಸ್. ಇನ್ನೊಂದು ವೋಟ್ ಹೋಗುತ್ತೆ ಸಚಿನ್ ಅಂಡ್ ಕ್ಷಮಾ. ಆಕ್ಚುಲಿ ಇಲ್ಲಿವರೆಗೂ ಸಚಿನ್ ಮತ್ತು ಕ್ಷಮಾ ಎಷ್ಟೆಲ್ಲ ಡೇಂಜರ್ ಝೋನ್ ಬಂದಿದ್ದೀರಾ? ನಾಟ್ ಇವನ್ ಒನ್ಸ್. ಎಸ್. ಮೂರನೇ ಬಾರಿ ಡೇಂಜರ್ ಝೋನ್ಗೆ ಶಿಲ್ಪಾ ಫರ್ನಾಂಡಿಸ್ ಬರ್ತಾರಾ ಅಥವಾ ಮೊದಲನೇ ಬಾರಿ ಸಚಿನ್ ಮತ್ತು ಕ್ಷಮಾ ಡೇಂಜರ್ ಝೋನ್ಗೆ ಬರ್ತಾರಾ? ಓಕೆ, ಮುಂದಿನ ವೋಟ್ಗಳು ನಿರ್ಧಾರ ಮಾಡುತ್ತೆ ಅದನ್ನ. ಮುಂದಿನ ವೋಟ್ ಹೋಗ್ತಾ ಇದೆ ಸಚಿನ್ ಅಂಡ್ ಕ್ಷಮಾ ಮತ್ತು ಮುಂದಿನ ವೋಟ್ ಹೋಗ್ತಾ ಇದೆ ಸಚಿನ್ ಅಂಡ್ ಕ್ಷಮಾ. ಫಾರ್ ದ ಫಸ್ಟ್ ಟೈಮ್ ಸಚಿನ್ ಅಂಡ್ ಕ್ಷಮಾ ಡೇಂಜರ್ ಝೋನ್ಗೆ 50ನೇ ಎಪಿಸೋಡ್ ಬರ್ತಾ ಇದ್ದಾರೆ. ಸಚಿನ್, ಇಷ್ಟು ದಿನ ನೀನು ವಿನ್ ಆಗಬೇಕು, ಲೈಫ್ ಹಿಡಿಬೇಕು ಕೈಲಿ ಅಂತ ಟಾರ್ಗೆಟ್ ಮಾಡ್ತಾ ಇದ್ದೆ. ಅದ್ರ ಕಡೆ ನಿಮ್ಮ ಎಫರ್ಟ್ ಸಾಕಾಗ್ಲೇ ಇಲ್ಲ. ಕ್ಷಮಾ ಅವ್ರ ಕಡೆ ಅಂತಂತೂ ತುಂಬಾ ವೀಕ್ ಆಗಿತ್ತು, ಅವ್ರಿಗೆ ಮೀರಿದ್ದದು. ಫಾರ್ ದ ಫಸ್ಟ್ ಟೈಮ್ ನೀವಿಬ್ರು ಡೇಂಜರ್ ಝೋನ್ ಬಂದಿದ್ದೀರಾ. ಅದು ಕರೆಕ್ಟಾಗಿ 50th ಎಪಿಸೋಡಲ್ಲೇ ಡೇಂಜರ್ ಝೋನ್ ತುಂಬಾನೇ ಬಂದಿದ್ದೀವಿ, ತುಂಬಾನೇ ಬೇಜಾರಾಗ್ತಿದೆ. ಸ್ಟಾರ್ಟಿಂಗಿಂದ ಅಷ್ಟೇ ಜಾಲಿ ಜೂನಿಯರ್ಸ್ ಆಗಿರ್ಬೋದು, ಕಂಪೈನ್ ಆದ್ಮೇಲೆ ಆಗಿರ್ಬೋದು, ಟೀಮ್ ಆದ್ಮೇಲೆ ಆಗಿರ್ಬೋದು, ಒಂದ್ಸತಿನೂ ಬಂದಿರಲಿಲ್ಲ ಡೇಂಜರ್ ಝೋನ್. ಫಸ್ಟ್ ಟೈಮ್ ತುಂಬಾನೇ. ಸೊ ಈ ಜ್ಞಾಪಕ ಇಟ್ಕೊಳ್ಳಿ, 50ನೇ ಎಪಿಸೋಡ್. ಆದರೆ ಈ ದಿನ ಶಾಕ್ ಶುಕ್ರವಾರ, ಒಂದು ಜೋಡಿ ನನ್ನ ಬಿಟ್ಟು ಹೋಗುತ್ತೆ. ಶಿಲ್ಪಾ ಫರ್ನಾಂಡಿಸ್ ಬಿಟ್ಟು ಹೋಗ್ಬೋದು, ಸಚಿನ್ ಕ್ಷಮಾ ಅವ್ರು ಬಿಟ್ಟು ಹೋಗ್ಬೋದು, ಕಿಟ್ಟಿ ಸಿದ್ದಿಯಮ್ಮ ಅವ್ರು ಬಿಟ್ಟು ಹೋಗ್ಬೋದು. ಇವತ್ತು 50ನೇ ದಿನದ ಸಂಭ್ರಮ, ಶಾಕ್ ಶುಕ್ರವಾರದ ಸಂಕಟ. ಎರಡೂ ಭಾವಗಳನ್ನ ಒಂದೇ ದಿನ ಎಂಜಾಯ್ ಮಾಡ್ತಾ ಇದ್ದೀವಿ, ಒಂದೇ ದಿನ ಸೆಲೆಬ್ರೇಟ್ ಮಾಡಬೇಕಾಗತ್ತೆ, ಒಂದೇ ದಿನ ಅನುಭವಿಸ್ಬೇಕಾಗತ್ತೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಸರ್ಪ್ರೈಸ್ ನಿಮಗೆಲ್ಲ ಕಾಯ್ತಾ ಇದೆ, ಒಂದು ಸಣ್ಣ ಸೆಲೆಬ್ರೇಷನ್ ಇದೆ. ಈ ದಿನದ ಸಂಭ್ರಮನ ಎಂಜಾಯ್ ಮಾಡೋಣ ಫಸ್ಟು, ಆನಂತರ ನೋವನ್ನು ಎದುರಿಸೋಣ. ಓಕೆ, ನಾವು ನಡೆದು ಬಂದ 50 ಎಪಿಸೋಡ್ಗಳ ದಾರಿ. ಈ ಒಂದು 50ನೇ ಎಪಿಸೋಡ್ನ ಸಂಭ್ರಮಕ್ಕೆ ನಾವೆಲ್ಲರೂ ನಾಂದಿ ಆಗಿದ್ದೀವಿ. ನೀವು ಒಳಗಡೆ ಬಂದಾಗ ಮೊದಲನೇ ದಿನ ಕರ್ನಾಟಕಕ್ಕೆ ನೀವುಗಳು ಎಷ್ಟು ಪರಿಚಯ ಅನ್ನೋ ಗೊತ್ತಿಲ್ಲ, ಆದರೆ ಇವತ್ತು ನೀವೆಲ್ಲರೂ ಸೆಲೆಬ್ರಿಟಿಗಳಾಗಿದ್ದೀರಾ. ಕರ್ನಾಟಕ ನಿಮ್ಮನ್ನ ಗುರ್ತು ಹಿಡಿದು ಮಾತಾಡಿಸುವಷ್ಟು ಪರಿಚಯಸ್ಥರಾಗಿದ್ದೀರಾ. ಸೊ ನಾವು ಈಗ ನಮ್ಮ ಶೋನ, ಈ ಒಂದು ಜರ್ನಿ AVನ ನಿಮ್ಮ ಜೊತೆ ಕೂತು ನಾವು ಕೂಡ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ. ಓಕೆ, ಬರಪ್ಪ ಸೆಟಪ್. ಎಲ್ಲರೂ ತಮ್ಮ ಕೆರಿಯರ್ನ ಶುರು ಮಾಡೋದಾಗ್ಲಿ, ತಮ್ಮ ಕನಸನ್ನ ಕಟ್ಟೋದಾಗ್ಲಿ ಯೂತ್ ಆಗಿದ್ದಾಗಲೇ. ಏಜು ಮತ್ತೆ ಎಕ್ಸ್ಪೀರಿಯನ್ಸ್ ಅವರ ಮೇನ್ ಸ್ಟ್ರೆಂತ್. ಸೊಂಟ ಸಪುರ ಎಲ್ರಿಗೂ ಕಾಣ್ತದೆ. ನಿಮ್ ಥಿಂಕಿಂಗ್ ಅಲ್ಲಿ ಇದೆ, ಇದನ್ನ ಹಾಕೊಳ್ಳೋ ಬಟ್ಟೆಯಲ್ಲಿ ಏನೂ ಇಲ್ಲ. ಅದೇ, ನೀವು ಹಾಕೊಳ್ಳೋ ಬಟ್ಟೆಯಲ್ಲಿ ಏನೂ ಇಲ್ಲ ಅಂತಾನೆ ವಾದ ನಡೀತಾ ಇರೋದು. ಮನುಷ್ಯ ಯಾವಾಗ ಚಿಕ್ಕ ಮಕ್ಕಳ ಪುಸ್ತಕ ಓದೋದು ಬಿಡ್ತಾನೋ ಅವನ ಮುದುಕ ಆಗೋಬಿಟ್ಟ. तुझ्याकडे उलयता आता हाव ಕದ್ದು ಮುಚ್ಚಿ ಆಕ್ಷನ್ ಲವ್ ಮಾಡ್ತಿದ್ದು. ಅಯ್ಯೋ, ಕೋಟೆ ದೇವಪ್ಪ ಮುಟ್ರೆ ಬರಿಯಪ್ಪ ಅನ್ಸುತ್ತಿ ಬರ್ಬೇಡ್ರಪ್ಪ, ಬಂದ್ರ ಪೀಸ್ ಪೀಸಪ್ಪ. ಮಗ ಸತ್ತು 4 ದಿವಸ ಆಗಿತ್ತು.
ಏನೇನು ಅವತ್ತೇ ದೇವರನ್ನ ಬಿಟ್ಟು ಕ್ರಿಯೆ ಮಾಡ್ಬೇಕು ನಾನು ತುಂಬಾ ಕ್ಷಮನ ಮಿಸ್ ಮಾಡ್ಕೊತೀನಿ. ಜೀವನವೇ ಸುಖ ಪಯಣ ಒಲವಿನ ಕವನ ಕನಸಿನಲ್ಲೂ ನೆನೆಸಲಿಲ್ಲ ಇಂಥ ಒಂದು ದಿನ. ದೇವರೇ ಹೆಂಗಿತ್ತು ಸಿನಿಮಾ? ರೆಡಿ? ಏನ್ ಇಷ್ಟ ಆಯ್ತು ನಿಮ್ಗಲ್ಲಿ? ಹಿಂಗೆಲ್ಲ ಹಾಕತ್ತೀವಿ ಅಂತ ನಾವು ಅನ್ಕೊಂಡಿರ್ತಿರ್ಲ ಮತ್ತೆ ಲೈಫ್ ಸೂಪರ್ ಬಂದು ಲೈಫ್ ಸೂಪರ್ ಆಗ್ಬಿಟ್ಟಿದೀವಿ. ಸೂಪರ್ ಎಂಜಾಯ್ ಮಾಡಿದ್ರಾ? ವಾಟ್ ಎವರ್, ಇವತ್ತು 50 ದಿನಗಳ ಎಕ್ಸ್ಟ್ರಾಡಿನರಿ ಜರ್ನಿನ ನೋಡಿದೀವಿ. ಎಲ್ರು ಖುಷಿಯಾಗಿದ್ದೀರಾ? ಆದ್ರೆ ಇವತ್ತು ಶಾಕ್ ಶುಕ್ರವಾರ. ಡೇಂಜರ್ ಝೋನ್ಗೆ ಬಂದಿದ್ದು 3 ಜೋಡಿಗಳು, ಕಿಟ್ಟಿ ಮತ್ತೆ ಸಿದ್ದಿ ಅಮ್ಮ, ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರು, ಸಚಿನ್ ಮತ್ತೆ ಕ್ಷಮಾ ಅಮ್ಮ. ಸೊ ಇವಾಗ ಎಲಿಮಿನೇಷನ್ ವೋಟ್ ಔಟ್ ನಡೆಯೋ ಟೈಮ್. ಶುರು ಮಾಡೋಣ. ಇವತ್ತು 50ನೇ ಎಪಿಸೋಡ್, ಹಾಗಾಗಿ ಇವತ್ತು ಎಲಿಮಿನೇಷನ್ ಇಲ್ಲ. ಯಾಕಂದ್ರೆ ಈ ಒಂದು ಜರ್ನಿನ ಹಾಳು ಮಾಡೋದಕ್ಕೆ ನಮಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಈ 50ನೇ ದಿನನ ನಾವೆಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮಿಸೋಣ, ಸೆಲೆಬ್ರೇಟ್ ಮಾಡೋಣ, ಖುಷಿಯಾಗಿರೋಣ. snapdeal.com ಬಚಾತೆ ರಹೋ ಎಲಿಮಿನೇಷನ್ ಬಾಯಿಂದ 3 ಜೋಡಿಗಳು ಈ ವಾರ ಬಚಾವಾಗಿದ್ದೀರಾ. ಆದ್ರೆ ಈ ನಿಮ್ಮ ಡೇಂಜರ್ ಝೋನ್ ನ ಕೌಂಟ್ ಮುಂದಿನ ವಾರಕ್ಕೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಓಕೆ, ನಿಮಗೆ 1 ವಾರಗಳ ಅವಕಾಶ ಸಿಗುತ್ತೆ. 1 ವಾರದಲ್ಲಿ ಮತ್ತೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ಸೇಫ್ ಆಗ್ತಾ ಹೋಗ್ಬೋದು. ನೋಡೋಣ ಹೇಗೆ ಅಂತ. ಓಕೆ ಕ್ಲಿಯರ್? ಹಾಗಾದ್ರೆ ಒಂದೇ ಒಂದು ಪೆಂಡಿಂಗ್ ಅಲ್ಲ ಯೋಗೆ? ಎಸ್ ಸರ್, ಮಾಡ್ಬೋಣ ಅದನ್ನು. ರೆಡಿ? ತಗೊಂಬರಪ್ಪ. ಸೂಪರ್ ಗುರು, ಲೈಫ್ ಸೂಪರ್ ಗುರು. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು. ಟಿವಿ ಮುಂದೆ ಕುತ್ಕೊಂಡವನೇ ಚಾಂಪಿಯನ್ನು. ಜನರೇಷನ್ ಡಿಚ್ಚಿ ಗುರು. ಟೆನ್ಷನ್ ಆಗ ಬ್ಯಾಡ, ಬಸಿ ಕೂಲ್ ಆಗಿರು. ಸೂಪರ್ ಗುರು, ಲೈಫ್ ಸೂಪರ್ ಓಕೆ, ಮುಂದಿನ ವಾರ ನಾವು ನಿಮ್ಗೆ ಸಿಗ್ತೇವೆ ಹೊಸ ಟಾಸ್ಕಿನ ಜೊತೆ, ಹೊಸ ಟ್ವಿಸ್ಟಿನ ಜೊತೆ. ಟೇಕ್ ಕೇರ್. ಸೂಪರ್ ಗುರು, ಲೈಫ್ ಸೂಪರ್ ಗುರು.